ಬೊಂಬಾಟ್ ಅಡಿಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಬೊಂಬಾಟ್ ಆಗಿರೋ ಮಟನ್ ಮಸಾಲ. ಅದು ಸಖತ್ ಖಾರವಾಗಿ, ಸಖತ್ ಟೇಸ್ಟಿಯಾಗಿ, ಸಖತ್ ಜ್ಯೂಸಿಯಾಗಿ. ಬನ್ನಿ ಮಟನ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ಗೆ 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. 3 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಬಂದಮೇಲೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಏನಿಲ್ಲ ಅಂದರೆ ಒಂದು 6-7 ನಿಮಿಷ ಆಗುತ್ತೆ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 3-4 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ಅದಕ್ಕೆ 1 ಟೊಮ್ಯಾಟೊ ದೊಡ್ಡ ಸೈಜ್ದು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. 3/4 ಟೀ ಸ್ಪೂನು ಕರಿಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ, 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು. ಇದು ಕಲರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅಚ್ಕಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಇದೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಸ್ವಲ್ಪ ಈ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು 3/4 kg ಮಟನ್ ಸೇರಿಸ್ಕೊಳ್ಳೋಣ. ಮಟನ್ ಸೇರಿಸಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇದೇ ಥರ ಒಂದು 10 ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಅದರಲ್ಲಿ ಇರೋ ನೀರಂಶ ಎಲ್ಲ ಸ್ವಲ್ಪ ಆಚೆ ಬಂದಾದಮೇಲೆ ಅದಕ್ಕೆ ಮಿಕ್ಕಿದ ಪದಾರ್ಥ ಹಾಕ್ಕೊಳ್ಳೋಣ. ಇವಾಗ ಏನಿಲ್ಲ ಅಂದರೂ ಒಂದು 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡಿಕೊಂಡು ಇದಕ್ಕೆ 4 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ, ಇಮಿಡಿಯೇಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಒಡೆದೋದಂಗೆ ಕಾಣುತ್ತೆ. ಅದು ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ, ಅದು ಟೇಸ್ಟ್ಗೂ ಚೆನ್ನಾಗಿ ಬರೋದಿಲ್ಲ. ಜೊತೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 4-5 ವಿಸಿಲು ಇಲ್ಲ 6 ವಿಸಿಲು ಮಟನ್ ಮೇಲೆ. ಮಟನ್ ಬಲ್ತಿದ್ರೆ ಸ್ವಲ್ಪ ಎಕ್ಸ್ಟ್ರಾ ವಿಸಿಲ್ಗಳು ಬೇಕಾಗುತ್ತೆ. 4 ವಿಸಿಲ್ ಆದಮೇಲೆ ಓಪನ್ ಮಾಡಿಕೊಂಡು ಇದರಲ್ಲಿ ಏನು ಮಾಡಬೇಕು ಅಂದರೆ, ಈ ನೀರಿನ ಅಂಶ ಜಾಸ್ತಿ ಇರಬಾರ್ದು. ಏನಂದರೆ ಗಟ್ಟಿ ಗೊಜ್ಜು ಥರ ಇರಬೇಕು. ಅದಕ್ಕೆ ಏನು ಮಾಡೋದು ಅಂದರೆ, ಒಂದು 10 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗಟ್ಟಿ ಗೊಜ್ಜು ಥರ ಮಾಡ್ಕೊಳ್ಳೋಣ. ಈ ಕೊನೆ 10 ನಿಮಿಷ ಕಾಯೋದಂತೂ ತುಂಬಾ ಕಷ್ಟ. ಮನೆಯಲ್ಲಿ ಮಟನ್ ಮಸಾಲ ಘಮ್ ಅಂತ ಇರುತ್ತೆ. ನಾವು ಬ್ಯಾಟಿಂಗ್ ರೆಡಿಯಾಗಿರ್ತೀವಿ, ಯಾವಾಗ ತಾನೇ ಬಡಿಸ್ತಾರೆ ಈ ಮಟನ್ ಮಸಾಲ ಅಂತ ಆಗಿರುತ್ತೆ. Until next time, see you in another great video. Bye bye.